ಎಲ್ರಿಗೂ ನಮಸ್ಕಾರ ಮಕ್ಕಳೇ. ಇವತ್ತಿನ ತರಗತಿ ತರಗತಿಯನ್ನು ಕೂಡ ಸ್ವಾಗತವನ್ನು ಕೊಡ್ತಾ, ಇವತ್ತಿನ ತರಗತಿಯಲ್ಲಿ ನಾನು 9ನೇ ತರಗತಿಯ ಗದ್ಯವಾದಂತಹ ಪ್ರಜಾನಿಷ್ಠೆ ಅಂತಕ್ಕಂತಹ ಒಂದು ಗದ್ಯ ಭಾಗವನ್ನ ಮಾಡಲಿಕ್ಕೆ ಹೊರಟಿದ್ದೀನಿ. ಹಾಗಾಗಿ ಈ ಪ್ರಜಾನಿಷ್ಠೆ ಗದ್ಯ ಭಾಗ ಒಂದು ಕಾದಂಬರಿ ಸಾಹಿತ್ಯ ಪ್ರಕಾರಕ್ಕೆ ಸೇರಿದಂತಹ ಒಂದು ಗದ್ಯ. ಬರೆದಿರ್ತಕ್ಕಂಥವರು ಸಾಶಿ ಮರಳೆಯ ಅಂತಕ್ಕಂತಹ ಒಬ್ಬ ಲೇಖಕರು. ಪ್ರಜಾನಿಷ್ಠೆ ಲೇಖಕರ ಪರಿಚಯಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಆ ಪ್ರಜಾನಿಷ್ಠೆ ಅನ್ನೋದರ ಒಂದು ಕುರಿತಂತೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡೋಣ ಮಕ್ಕಳೇ. ನಿಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಕರ್ನಾಟಕ ಒಂದು ಕನ್ನಡ ನಾಡು ಅಂತಕ್ಕಂಥದ್ದು ಒಂದು ಶ್ರೀಗಂಧದ ನಾಡು, ಶ್ರೀಗಂಧದ ಬೀಡು ಅಂತಕ್ಕಂಥನೇ ಬಹಳ ಹೆಸರುವಾಸಿಯಾಗಿರ್ತಕ್ಕಂತಹ ಒಂದು ನಾಡು ನಮ್ಮ ಹೆಮ್ಮೆಯ ಕನ್ನಡ ನಾಡು. ಅಂತಹ ಒಂದು ಕನ್ನಡ ನಾಡಿನಲ್ಲಿ, ಕನ್ನಡ ನೆಲದಲ್ಲಿ, ಕನ್ನಡ ಮಣ್ಣಿನಲ್ಲಿ ಅನೇಕ ರಾಜ ಮಹಾರಾಜರುಗಳು, ಕನ್ನಡದ ರಾಜ ಮಹಾರಾಜರುಗಳು ಆಳ್ವಿಕೆ ನಡೆಸಿ ತಮ್ಮ ಒಂದು ಅಮೂಲ್ಯವಾಗಿರ್ತಕ್ಕಂತಹ ಕೊಡುಗೆಯನ್ನ ನಮ್ಮ ನೆಲಕ್ಕಾಗಿ, ನಮ್ಮ ನೆಲದಲ್ಲಿ ಬಿಟ್ಟು ಹೋಗಿದರೆ ಅದರ ಕುರುಹುಗಳು ಇಂದಿಗೂ ಸಾಕಷ್ಟು ಪ್ರದೇಶಗಳಲ್ಲಿ ಇರೋದನ್ನ ನಾವು ಕಾಣ್ತಾ ಇದ್ದೀವಿ ಅಲ್ವಾ. ಹಾಗಾದ್ರೆ ನಿಮ್ಮೊಂದು ಮೊದಲನೇದಾಗಿ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಈಗ ನಾನು ಹೇಳಿದೆ ಕನ್ನಡ ನೆಲದ ಮೇಲೆ ಸಾಕಷ್ಟು ರಾಜ ಮಹಾರಾಜರು ಆಳ್ವಿಕೆ ನಡೆಸಿ ಹೋಗಿದ್ದಾರೆ ಅಂತ. ಹಾಗಾದ್ರೆ ಯಾವ ಮಹಾರಾಜ ಹೋಗೋದಕ್ಕಿಂತ ಮುಂಚೆ ಸಾಕಷ್ಟು ರಾಜ ಮನೆತನಗಳು ಕೂಡ ಆಳ್ವಿಕೆ ನಡೆಸಿದೆ. ಹಾಗಾದ್ರೆ ಕನ್ನಡದ ನೆಲದ ಮೇಲೆ ಆಳಿದಂತಹ ಕನ್ನಡದ ರಾಜ ಮನೆತನಗಳು ಯಾವ್ಯಾವು? ಆಡುವೆ ಹೇಳಲಿಲ್ಲ ಅಂದ್ರೂ ಒಂದು ಕಡೆ ಅಂದ್ರೆ ಪ್ರಾರಂಭದಿಂದ ಹೇಳಿದ್ರು ಸರಿ, ಯಾವ್ದಾದ್ರು ನಿಮಗೆ ಗೊತ್ತಿರೋದಂತ 4-5 ಹೇಳಿ ಬರ್ತೇನೆ ನೋಡೋಣ. ಯಾವ್ಯಾವ ರಾಜ ಮನೆತನಗಳು ಆಳ್ವಿಕೆಯನ್ನ ನಡೆಸಿದ್ರು, ಯಾವ್ಯಾವು ಹೇಳಿ ನೋಡೋಣ ಮಕ್ಕಳೇ. ಗೊತ್ತಿದೆ ನಿಮಗೆ, ಸಮಾಜ ವಿಜ್ಞಾನದಲ್ಲಿ ಓದಿರ್ತೀರಿ, ನಾವುಗಳು ಕೂಡ ಪಾಠ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಸಂದರ್ಭಾನುಸಾರವಾಗಿ ವಿಚಾರವನ್ನ ತಿಳಿಸಿರ್ತೀವಿ. ಹಾಗಾಗಿ ಗೊತ್ತಿರದೆ ನಿಮಗೆ ಹೇಳಿ. ಮಕ್ಕಳೇ, ಕದಂಬರು ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಅಲ್ವಾ ಮಕ್ಕಳೇ? ಇದು ಗೊತ್ತಿದೆ, ನಾನು ನಿಮಗೆ ಸುಮಾರು ಸಲ ತಿಳಿಸಿದ್ದೀನಿ. ಅದು ಯಾವ ರಾಜ ಮನೆತನದವರು ಕೊಟ್ಟರು ಅಂತಲೂ ಕೂಡ ಹೇಳಿದೆ, ಯಾವ ರಾಜ ಮನೆತನದವರ ಕಾಲದಲ್ಲಿ ಬಂತು ಆ ಶಾಸನ ಅದು ಕೂಡ ತಿಳಿಸಿದ್ದೀನಿ. ಹಾಗಾಗಿ ಕದಂಬರು ಅನ್ನೋದನ್ನ ನಾನು ನಿಮಗೆ ಇಲ್ಲಿ ಬೋರ್ಡ್ ಮೇಲೆ ಬರದೆ ಕದಂಬರು. ಹೌದು ಮಕ್ಕಳೇ, ಮಯೂರ ಶರ್ಮ ಅಂತ ಕರಿಬಹುದು ಅಥವಾ ಮಯೂರ ವರ್ಮ ಅಂತಲೂ ಕೂಡ ನಾವು ಕರಿತೀವಿ. ಆ ಮಹಾರಾಜ ಈ ಒಂದು ಕದಂಬರ ವಂಶ ಸ್ಥಾಪಕ ಅಂತ ನಾವು ಗುರುತಿಸ್ತೀವಿ. ತದನಂತರದಲ್ಲಿ ಶಾತವಾಹನರು, ಗಂಗರು, ಚಾಲುಕ್ಯರು. ಈ ಚಾಲುಕ್ಯರಲ್ಲಿ ಕಲ್ಯಾಣಿ ಚಾಲುಕ್ಯರು ಮತ್ತು ಬಾದಾಮಿ ಚಾಲುಕ್ಯರು ಅಂತಕ್ಕಂತಹ ಇನ್ನಿತರ ಪ್ರಕಾರಗಳು ಬರ್ತವೆ ಮಕ್ಕಳೇ. ಹಾಗಾಗಿ ಇಲ್ಲಿ ನಾನು ಬಾದಾಮಿ ಚಾಲುಕ್ಯರಲ್ಲಿ ಬರ್ತೀನಿ. ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರ ಅರಸರು, ನೆಕ್ಸ್ಟ್ ಮೈಸೂರು ಒಡೆಯರು. ನೋಡಿ ಮಕ್ಕಳೇ, ಇಷ್ಟನ್ನ ಮಾತ್ರ ಅಬ್ಸರ್ವ್ ಮಾಡಿ. ಗಂಗರ ಆಳ್ವಿಕೆ ನಡೆಸಿದರು, ಶಾತವಾಹನರು, ಗಂಗರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರ ಅರಸರು ಮತ್ತು ಮೈಸೂರಿನ
ಒಡೆಯರು. ಸೊ ಈ ರೀತಿಯಾಗಿ ಅನೇಕ ರಾಜ ಮನೆತನದವರು ನಮ್ಮ ಕನ್ನಡದ ನೆಲದ ಮೇಲೆ ತಮ್ಮ ಸಿಂಹಾಸನವನ್ನ ಸ್ಥಾಪಿಸಿ ಮಾಡಿ ಅಪಾರವಾಗಿರ್ತಕ್ಕಂತಹ ಸೇವೆಯನ್ನ ಕೊಡುಗೆಯನ್ನ ಈ ಒಂದು ಮಣ್ಣಿಗೆ ಕೊಟ್ಟು ಹೋಗಿದ್ದಾರೆ ಅಲ್ವಾ. ಒಂದೊಂದು ರಾಜಮನೆತನದಲ್ಲೂ ಹಲವಾರು ಪ್ರಸಿದ್ಧ ಅರಸರು ಕೂಡ ಬರೋದನ್ನ ನಾವು ನೋಡಿದ್ವಿ ನಮ್ಮ ಸಮಾಜ ವಿಜ್ಞಾನ ಪಾಠದಲ್ಲಿ. ಹಾಗಾಗಿ ಅಂತಹ ಈ ರೀತಿಯಾಗಿ ಬಂದಂತಹ ಹಲವು ರಾಜ ಮನೆತನಗಳಲ್ಲಿ ಹೊಯ್ಸಳರ ಒಂದು ಮನೆತನ ಅಂತಕ್ಕಂಥದ್ದು ಅತ್ಯಂತ ಪ್ರಸಿದ್ಧವಾಗಿರತಕ್ಕಂತಹ ಒಂದು ಮನೆತನವಾಗಿದೆ. ಯಾವುದು? ಹೊಯ್ಸಳರು. ಹೊಯ್ಸಳರ ವಂಶಸ್ಥಾಪಕ ಸಳ ಅಂತಕ್ಕಂಥನು. ಸಳರಿಂದ ಹೊಯ್ಸಳ. ನೀವು 8ನೇ ತರಗತಿಯಲ್ಲಿ ಒಂದು ಗದ್ಯ ಇತ್ತು, ಯಾವುದು? ತಲಕಾಡಿನ ವೈಭವ. ಯಾರು ಬರೆದಿರ್ತಕ್ಕಂಥವ್ರು? ಹಿರೇಮಲ್ಲೂರು ಈಶ್ವರನ್ ಅಂತಕ್ಕಂಥವ್ರು ಬರೆಯೋದು. ಹಿರೇಮಲ್ಲೂರು ಈಶ್ವರನ್ ಅಂತಕ್ಕಂತಹ ಲೇಖಕರು ಬರೆದಿರ್ತಕ್ಕಂತಹ ತಲಕಾಡಿನ ವೈಭವ ಅಂತಕ್ಕಂತಹ ಒಂದು ಪ್ರವಾಸ ಸಾಹಿತ್ಯ ಕೃತಿಯನ್ನ, ಗದ್ಯವನ್ನ 8ನೇ ತರಗತಿಯಲ್ಲಿ ಓದಿದ್ರಿ. ಅಲ್ಲಿ ಬಂದಿದೆ ಆಲ್ರೆಡಿ ತಲಕಾಡಿನ ಮಣ್ಣಿನ ಮೇಲೆ ಆಳ್ವಿಕೆ ನಡೆಸಿದಂತಹ ರಾಜರ ಇತಿಹಾಸದ ಬಗ್ಗೆ ಹೇಳ್ತಾ ಹೋಗ್ತಾರೆ ನಮ್ಮ ಲೇಖಕರು. ಅಂತಹ ಸಂದರ್ಭದಲ್ಲಿ ಗಂಗರು ಬರ್ತಾರೆ, ಚೋಳ ಬರ್ತಾರೆ, ಹೊಯ್ಸಳರು ಬರ್ತಾರೆ ಅಂತ ಮಾಹಿತಿ ಬಂತು. ಹೊಯ್ಸಳ ಬಂದಂತ ಸಂದರ್ಭದಲ್ಲಿ ಚೋಳರ ಪ್ರಮುಖ ಸೇನಾನಿ ಆದಿಯವನನ್ನ ಹಿಮ್ಮೆಟ್ಟಿಸಿ ಸಾಯಿಸಿ ಬದಿಗೊತ್ತಿ ಹೊಯ್ಸಳರ ಪ್ರಸಿದ್ಧ ಅರಸ ಯಾರು? ವಿಷ್ಣುವರ್ಧನ ತನ್ನ ಒಂದು ಕೀರ್ತಿ ಪತಾಕೆಯನ್ನ ತಲಕಾಡಿನ ನೆಲದ ಮೇಲೆ ಸ್ಥಾಪಿಸಿದ. ತಲಕಾಡಿನ ಮಣ್ಣನ್ನ ತನ್ನ ಸ್ವಾಧೀನಪಡಿಸಿಕೊಂಡ, ತನ್ನ ವಶಕ್ಕೆ ಕನ್ನಡದ ಪ್ರದೇಶವನ್ನ ಮತ್ತೆ ಕನ್ನಡದ ಒಬ್ಬ ರಾಜ ವಶಕ್ಕೆ ಪಡ್ಕೊಂಡ ಅಂತ ನಾವು ತಿಳ್ಕೊಂಡಿದ್ವಲ್ಲ ಮಕ್ಕಳೇ. ಅದೇ ರೀತಿಯಾಗಿ ಆ ಹೊಯ್ಸಳರ ರಾಜ ಮನೆತನ ಯಾವ ರೀತಿಯಾಗಿ ಸ್ಥಾಪನೆ ಆಯಿತು ಅನ್ನೋದನ್ನು ಕೂಡ ಒಂದು ಗದ್ಯದ ಒಂದು ಕೊನೆಯ ಭಾಗದ ಒಂದು ಪ್ಯಾರದಲ್ಲಿ ನಮ್ಮ ಲೇಖಕರು ಬಹಳ ಚೆನ್ನಾಗಿ ಉತ್ತಮವಾಗಿ ತಿಳಿಸಿಕೊಟ್ಟಿದ್ದಾರೆ ಅಂತ. ಅದಕ್ಕೆ ನಾವು ನೆನಪಲ್ಲಿ ಇಟ್ಕೊಂಡಿದ್ದೀರಿ ಅಂತ ಹೇಳ್ತೀನಿ, ಅನ್ಕೊಂತೀನಿ. ಆದ್ರೂ ಕೂಡ ಒಂದು 2 ವಾಕ್ಯದಲ್ಲಿ ಬೇಗ ಸರಳವಾಗಿ ಹೇಳೋದಾದ್ರೆ, ಹೊಯ್ಸಳರ ವಂಶ ಸ್ಥಾಪಕ ಸಳ ಅಂತಕ್ಕಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ ಮಕ್ಕಳೇ. ಅವನು ಒಬ್ಬ ಸಾಮಾನ್ಯ ವ್ಯಕ್ತಿ. ಅವನ ಗುರು ಸುದತ್ತಾಚಾರ್ಯರು ಅಂತಕ್ಕಂಥವ್ರು ನಮ್ಮ ಸಳನ ಗುರುಗಳು. ಒಂದು ಸಲ ನಮ್ಮ ಸಳ ಅಂತಕ್ಕಂಥದ್ದು ವಾಸಂತಿಕ ದೇವಸ್ಥಾನಕ್ಕೆ ತನ್ನ ಒಂದು ದಿನನಿತ್ಯದ ಕಾಯಕದಂತೆ ಪೂಜೆಯನ್ನ ಮಾಡುವ ಸಲುವಾಗಿ ವಾಸಂತಿಕ ದೇವಾಲಯಕ್ಕೆ ಹೋಗಿರ್ತಾನೆ. ಹೋದಂತಹ ಸಂದರ್ಭದಲ್ಲಿ ಮತ್ತೊಂದು ಭಾಗದಲ್ಲಿ ನಮ್ಮ ಸಳನ ಗುರುಗಳಾಗಿರ್ತಕ್ಕಂತಹ ಸುದತ್ತಾಚಾರ್ಯರು ತನ್ನ ಒಂದಷ್ಟು ಶಿಷ್ಯಂದರಿಗೆ ವಿದ್ಯೆಯನ್ನ, ಪಾಠ ಪ್ರವಚನಗಳನ್ನ ಹೇಳಿಕೊಡ್ತಾ ಇರ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ಹುಲಿಯೊಂದು ಅವರಿದ್ದಂತಹ ಒಂದು ಪ್ರದೇಶಕ್ಕೆ ನುಗ್ಗಿ ಬರುತ್ತೆ. ನುಗ್ಗಿ ಬಂದಂತಹ ಸಂದರ್ಭದಲ್ಲಿ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗಳ ಮೇಲೆ ಮತ್ತು ಗುರುಗಳ ಮೇಲೆ ಆಕ್ರಮಣ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡುತ್ತೆ. ಅಂತಹ ಸಂದರ್ಭದಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂತಹ ಸುದತ್ತಾಚಾರ್ಯರು ಸಳನನ್ನ ಕರೀತಾರೆ, ಕೂಗಿ ಕರೆದಿದ್ದೇ ತಡ ತನ್ನ ಒಂದು ಪೂಜಾ ಕೈಂಕರ್ಯದಲ್ಲಿ ಇದ್ದಂತಹ ಸಳ ವೇಗವಾಗಿ ಧಾವಿಸಿ ಬರ್ತಾನೆ. ಬಂದಂತನು ತನ್ನ ಗುರುವಿನ ಆಜ್ಞೆಯಂತೆ ಹುಲಿಯ ಜೊತೆ ಹೋರಾಟಕ್ಕೆ ಹೇಳಿಬಿಟ್ಟು ಇಳಿದಂತಹ ಸಂದರ್ಭದಲ್ಲಿ ತನ್ನ ಗುರುಗಳು ತನ್ನ ಕೈಯಲ್ಲಿರ್ತಕ್ಕಂತಹ ಕೈಯಲ್ಲೇನಿರುತ್ತೆ, ಬೆತ್ತ ಇರುತ್ತೆ, ಬೆತ್ತವನ್ನ ಎಸಿತಾರೆ. ಎಸ್ದಾಗ ಸಳ ಹಿಡ್ಕೊಂಡ್ಬಿಟ್ಟು ಗುರುಗಳು ಒಂದು ಆದೇಶವನ್ನ ಕೊಡ್ತಾರೆ. ಹೊಯ್ ಸಳ ಹೆಸರು. ಹೊಯ್ ಅಂದ್ರೆ ಏನು? ಹೊಡಿ ಅಂತ. ಏನನ್ನ ಹೊಡಿ? ಹುಲಿಯನ್ನ ಹೊಡೆಯದ ಅರ್ಥ ಕೊಲ್ಲು. ಹುಲಿಯನ್ನ ಕೊಲ್ಲು ಸಳ ಅಂತಕ್ಕಂತಹ ಒಂದು ಅರ್ಥ ಬರುವ ರೀತಿಯಾಗಿ ಹೊಯ್ಸಳ ಅಂತಕ್ಕಂಥ ಒಂದು ಆದೇಶವನ್ನ ಕೊಡ್ತಾರೆ. ಗುರುಗಳ ಆದೇಶವನ್ನ ಪಾಲಿಸಿದಂತಹ ಸಳ ಹುಲಿಯನ್ನ ಕೊಲ್ತಾನೆ. ಕೊಂದಾದ ನಂತರದಲ್ಲಿ ಇಡೀ ಊರಿನ ತುಂಬಾ ಸುತ್ತಮುತ್ತಲ ಗ್ರಾಮಗಳಲ್ಲಿ ಸಳ ಅತ್ಯಂತ ಪ್ರಸಿದ್ಧಿಯನ್ನ ಪಡಿತಾನೆ.
ಜೊತೆಗೆ ತನ್ನ ಅದೇ ಸುದತ್ತ ಗುರುಗಳ ಆದೇಶದಂತೆ ಈ ಒಂದು ಹೊಯ್ಸಳ ರಾಜಮನೆತನವನ್ನ ಸ್ಥಾಪನೆಯನ್ನ ಮಾಡ್ತಾನೆ ಅಲ್ವಾ. ಇಷ್ಟನ್ನೂ ಕೂಡ ತಿಳ್ಕೊಳ್ಳಿ. ಅಂತಹ ಪ್ರಸಿದ್ಧ ಹೊಯ್ಸಳ ಮನೆತನದಲ್ಲಿ ಹುಟ್ಟಿದಂತಹ ಪ್ರಸಿದ್ಧ ಅರಸ ಹೊಯ್ಸಳರ ಪ್ರಸಿದ್ಧ ಅರಸ ಯಾಕಂದ್ರೆ ವಿಷ್ಣುವರ್ಧನ ಅವನ ರಾಣಿ ಮಹಾರಾಣಿ ಶಾಂತಲೆ ನಾಟ್ಯ ಮಯೂರಿ ಅಂತಕ್ಕಂತಹ ಬಿರುದನ್ನ ಪಡೆದಂತಹ ಮಹಾನ್ ಸಾಧಕಿ. ಅಂತಹ ರಾಣಿ ಮತ್ತು ಮಹಾರಾಜ ವಿಷ್ಣುವರ್ಧನನ ಪುತ್ರ ಯುವರಾಜ ಉದಯಾದಿತ್ಯ. ಇವರುಗಳು ರಾಜ್ಯಭಾರ ಮಾಡತಕ್ಕಂತಹ ಒಂದು ಸಂದರ್ಭದಲ್ಲಿ ದ್ವಾರ ಸಮುದ್ರದ ಹೊಯ್ಸಳ ಅವರು ಹೊಯ್ಸಳರ ರಾಜಧಾನಿಯಾಗಿ ಇತ್ತು. ಅಂತಹ ಒಂದು ದ್ವಾರ ಸಮುದ್ರದಲ್ಲಿ ನಡೆದಂತಹ ಒಂದು ನೈಜ ಘಟನೆಯನ್ನ ಪ್ರಸ್ತುತ ಒಂದು ಗದ್ಯ ಭಾಗದಲ್ಲಿ ನಮ್ಮ ಲೇಖಕರು ಉಲ್ಲೇಖವನ್ನ ಮಾಡಿದರೆ, ಪ್ರಸ್ತಾಪಿಸಿದರೆ, ಬಹಳ ಚೆನ್ನಾಗಿ ವಿವರಿಸಿದರೆ ಅಂತಹ ಯಾವ ಘಟನೆ ನಡೀತು, ಅಲ್ಲಿ ತಮ್ಮ ರಾಜರಾಣಿಯರು ಪ್ರಜೆಗಳನ್ನ ಮಕ್ಕಳ ರೀತಿಯಾಗಿ ಯಾವ ರೀತಿಯಾಗಿ ಕಾಣ್ತಾ ಇದ್ರು, ಪ್ರಜೆಗಳು ಕೂಡ ರಾಜರಾಣಿಯನ್ನೇ ತನ್ನ ತಂದೆ ತಾಯಿಗಳಂತೆ ತಿಳ್ಕೊಂಡು ಯಾವ ರೀತಿಯಾಗಿ ಯಥಾ ರಾಜ ತಥಾ ಪ್ರಜಾ ಅಂತಕ್ಕಂಥ ಒಂದು ನಾಣ್ಣುಡಿಯಂತೆ ಬದುಕ್ತಾ ಇದ್ರು, ಯಾವ ರೀತಿ ಜೀವಿಸ್ತಾ ಇದ್ರು ಅನ್ನೋದಕ್ಕೆ ಇರ್ತಕ್ಕಂಥ ಒಂದು ಸಣ್ಣ ನಿದರ್ಶನ, ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಉದಾಹರಣೆ ಪ್ರಸ್ತುತ ಪಾಠದಲ್ಲಿ ಪ್ರಜಾನಿಷ್ಠೆ ಅಂತಕ್ಕಂಥ ಒಂದು ಪಾಠ ಏನಿದೆಯೋ ಆ ಪಾಠದಲ್ಲಿ ಅತ್ಯುತ್ತಮವಾಗಿ ಮೂಡಿ ಬಂದಿದೆ ಮಕ್ಕಳೇ. ಅಂತಹ ಒಂದು ಗದ್ಯ ಭಾಗವನ್ನು ನಮಗೆ ಕಟ್ಟಿಕೊಟ್ಟಿರ್ತಕ್ಕಂಥವ್ರು ನಮ್ಮ ಲೇಖಕರಿರ್ತಕ್ಕಂಥ ಸಾಶಿ ಮರಳಯ್ಯ ಅವರು. ಮಕ್ಕಳೇ, ಈಗ ನಾವು ನೇರವಾಗಿ ಗದ್ಯ ಭಾಗ ಪ್ರಜಾನಿಷ್ಠೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಈ ಗದ್ಯ ಭಾಗವನ್ನು ಬರೆದಿರ್ತಕ್ಕಂತಹ ನಮ್ಮ ಲೇಖಕರು ಸಾಶಿ ಮರಳಯ್ಯ ಅವರ ಒಂದು ಪರಿಚಯವನ್ನ ತಿಳ್ತಕ್ಕಂಥದ್ದು ಪರಿಚಯವನ್ನ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು. ಹಾಗಾಗಿ ಅವರ ಪರಿಚಯವನ್ನ ನಾವು ಮಾಡ್ಕೊಳ್ಳೋಣ ಮಕ್ಕಳೇ. ಸಾಶಿ ಮರಳಯ್ಯ ಅವರ ಪೂರ್ಣ ಹೆಸರು ಶ್ರೀ ಸಾಸಲು ಶಿವರುದ್ರಯ್ಯ ಮರಳಯ್ಯ. ಶ್ರೀ ಸಾಸಲು ಶಿವರುದ್ರಯ್ಯ ಮರಳಯ್ಯ ಅಂತಕ್ಕಂಥದ್ದು ಸಾಶಿ ಮರಳಯ್ಯ ಅವರ ಒಂದು ಪೂರ್ಣವಾಗಿರ್ತಕ್ಕಂತಹ ಹೆಸರು ಮಕ್ಕಳ. ಹುಟ್ಟಿದ್ದು ಕ್ರಿಸ್ತಶಕ 1931. ಹುಟ್ಟಿದ್ದು 1931ರಲ್ಲಿ. ಎಲ್ಲಿ ಹುಟ್ಟಿದ್ರು? ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು. ತುಮಕೂರು ಜಿಲ್ಲೆಯಲ್ಲಿ ಬರ್ತಕ್ಕಂತಹ ತಾಲೂಕು ಚಿಕ್ಕನಾಯಕನಹಳ್ಳಿ. ಆ ಚಿಕ್ಕನಾಯಕನಹಳ್ಳಿ ಅಂತಕ್ಕಂತಹ ಒಂದು ತಾಲೂಕಿನಲ್ಲಿ ಬರ್ತಕ್ಕಂತಹ ಒಂದು ಗ್ರಾಮ ಸ್ಥಳ ಯಾವುದು ಅಂದ್ರೆ ಸಾಸಲು ಅಂತಕ್ಕಂಥದ್ದು. ಈ ಸಾಸಲು ಅಂತಕ್ಕಂತಹ ಸ್ಥಳದಲ್ಲಿ ಹುಟ್ಟಿದಂತವರು ನಮ್ಮ ಸಾಸಲು ಶಿವರುದ್ರಯ್ಯ ಮರಳಯ್ಯ. ನೋಡಿ, ಅವರ ಹೆಸರಲ್ಲಿ ಸೇರ್ಕೊಂಡಿದೆ ಸಾಸಲು ಶಿವರುದ್ರಯ್ಯ ಮರಳಯ್ಯ ಅಲ್ವಾ. ಅಂತಹ ಒಂದು ಸಾಸಲು ಅಂತಕ್ಕಂತಹ ಗ್ರಾಮದಲ್ಲಿ ಜನಿಸಿದಂತವರು ನಮ್ಮ ಸಾಶಿ ಮರಳಯ್ಯ ಅವರು. ತಂದೆ ಶಿವರುದ್ರಯ್ಯ ಅಂತಕ್ಕಂಥವ್ರು ಶಿವರುದ್ರಯ್ಯ ಅವರೇ. ಸಾಸುರುದ್ರಯ್ಯ ಹುಟ್ಟಿದಂತಹ ಸ್ಥಳ ಶಿವರುದ್ರಯ್ಯ. ತಂದೆ ಹೆಸರು ಸಾಶಿ ಮರಳಯ್ಯ. ಮರಳಯ್ಯ ಅಂತಕ್ಕಂಥದ್ದು ಅವರ ಪೂರ್ಣವಾಗಿರತಕ್ಕಂತಹ ಹೆಸರು. ತಂದೆ ಶಿವರುದ್ರಯ್ಯ, ತಾಯಿ ಸಿದ್ದಮ್ಮ ಅಂತಕ್ಕಂತಹ ಸುಂದರ ದಂಪತಿಗಳ ಸುಪುತ್ರರು ಇವರು. ಕ್ರಿಸ್ತಶಕ 1956ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡ MA ಪದವಿಯನ್ನ ಪಡ್ಕೊತಾರೆ. ಕ್ರಿಸ್ತಶಕ 1956ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡ MA ಪದವಿಯನ್ನ ಪಡ್ಕೊತಾರಂತೆ ಇವರು. ಜೊತೆಗೆ 1956
ಕ್ರಿಸ್ತಶಕ 1995ರಿಂದ 1998ರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಕ್ಕಳ ಕನ್ನಡ ಸಾಹಿತ್ಯ ಪರಿಷತ್ತು 1915ರಲ್ಲಿ ಸ್ಥಾಪನೆಯಾಗಿರ್ತಕ್ಕಂತಹ ಕನ್ನಡ ನಾಡು ನುಡಿಗಾಗಿ ಅದರ ಒಂದು ಏಳಿಗೆಗಾಗಿ ಸ್ಥಾಪನೆಯಾಗಿರ್ತಕ್ಕಂತಹ ಒಂದು ಸಂಸ್ಥೆ ಇದು, ಪರಿಷತ್ತು. ಇಂತಹ ಒಂದು ಪರಿಷತ್ತನ್ನ ಹುಟ್ಟು ಹಾಕುವುದು ಯಾರಪ್ಪ ಅಂದ್ರೆ ನಮ್ಮ ಮೈಸೂರು ಸಂಸ್ಥಾನ ಕಂಡಂತಹ ಅಪ್ರತಿಮ ಒಡೆಯರು. ಅವರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಮತ್ತು ಸರ್ವಶ್ರೇಷ್ಠ ವಿಶ್ವ ಕಂಡಂತಹ ಸರ್ವಶ್ರೇಷ್ಠ ಇಂಜಿನಿಯರ್ ಯಾರು? ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಪರಿಶ್ರಮದ ಫಲ, ಅವರ ಇಬ್ಬರ ಕೊಡುಗೆ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಅಂತಕ್ಕಂಥದ್ದು 1915ರಲ್ಲಿ ಸ್ಥಾಪನೆಯಾಗುತ್ತೆ. ಅಂತಹ ಒಂದು ಸಂಸ್ಥೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷತೆಯನ್ನ ಯಾರು ಇವರು ವಹಿಸುತ್ತಾರೆ? ಎಷ್ಟಿಂದರೆ 1995ರಿಂದ 1998ರವರೆಗೆ, ಅಂದ್ರೆ 3 ವರ್ಷಗಳ ಕಾಲ ಒಂದು ಪರಿಷತ್ತಿನ ಅಧ್ಯಕ್ಷತೆಯನ್ನು ಕೂಡ ಇವರು ಅಧ್ಯಕ್ಷರಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸ್ತಾರೆ. ಜೊತೆಗೆ ರಾಜ್ಯ ಭಾಷಾ ಆಯೋಗದ ಸದಸ್ಯರಾಗಿಯೂ ಕೂಡ ಇವರು ಸೇವೆಯನ್ನ ಸಲ್ಲಿಸ್ತಾರಂತೆ ಮಕ್ಕಳೇ. ಜೊತೆಗೆ ಕನ್ನಡ ಸಾಹಿತ್ಯಕ್ಕೂ ಕೂಡ ಸುಮಾರು 90ಕ್ಕೂ ಹೆಚ್ಚು, ಸುಮಾರು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಸುಮಾರು 90ಕ್ಕೂ ಹೆಚ್ಚು ಕೃತಿಗಳನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ನಮಗೆ ಲಭ್ಯ ಆಗುತ್ತೆ. ಹಾಗಾದ್ರೆ ಯಾವ್ಯಾವ ಕೃತಿಗಳು ಅಂದ್ರೆ ಅದರಲ್ಲಿ ಕೆಲವನ್ನ ಮಾತ್ರ ಕೊಟ್ಟಿದ್ದಾರೆ ಮಕ್ಕಳೇ. ಅಯ್ಯೋ ಅಂದ್ರೆ ಶಿವತಾಂಡವ, ಕೆಂಗನಕಲ್ಲು, ವಚನ ವೈಭವ, ನೆಲದ ಸೊಗಡು, ನಾಟ್ಯ ಮಯೂರಿ, ವಿಜಯ ವಾತಾಪಿ. ಈ 6 ಕೃತಿಗಳನ್ನ ಮಾತ್ರ ನಿಮಗೆ ಎಕ್ಸಾಂಪಲ್ ಆಗಿ ಉದಾಹರಣೆಯಾಗಿ ಕೊಟ್ಟಿರ್ತಕ್ಕಂಥದ್ದು. ಸುಮಾರು 90ಕ್ಕೂ ಹೆಚ್ಚು ಕೃತಿಗಳನ್ನ ಬರೆದಿದ್ದಾರೆ ಅಂತಕ್ಕಂತಹ ಒಂದು ಮಾಹಿತಿ ನಮಗೆ ಲಭ್ಯ ಆಗುತ್ತೆ. ಆದರೆ 90ರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕೆಲವು ಮುಖ್ಯವಾಗಿರ್ತಕ್ಕಂಥವನ್ನ ಮಾತ್ರ. ಯಾವಂದ್ರೆ ಶಿವತಾಂಡವ, ಕೆಂಗನಕಲ್ಲು, ವಚನ ವೈಭವ, ನೆಲದ ಸೊಗಡು, ನಾಟ್ಯ ಮಯೂರಿ, ವಿಜಯ ವಾತಾಪಿ ಅಂತಕ್ಕಂತಹ ಕೃತಿಗಳ ಜೊತೆಗೆ ಸುಮಾರು 90ಕ್ಕೂ ಹೆಚ್ಚು ಕೃತಿಗಳನ್ನ ಇವರು ರಚಿಸಿದ್ದಾರೆ ಅಂತಕ್ಕಂತಹ ಮಾಹಿತಿ ನಮಗೆ ಲಭ್ಯ ಆಗುತ್ತೆ. ಇಷ್ಟೆಲ್ಲ ಸಾಹಿತ್ಯ ಕೃಷಿಯನ್ನ ಮಾಡಿರ್ತಕ್ಕಂತಹ ಇವರಿಗೆ ಹಲವು ಪ್ರಶಸ್ತಿಗಳು ಬಂದಿರೋದನ್ನು ಕೂಡ ನಾವು ಗುರುತಿಸ್ತೀವಿ. ಹಲವು ಪ್ರಶಸ್ತಿಗಳು ಬಂದಿರೋದನ್ನು ನಾವು ಕೂಡ ಕಾಣ್ತೀವಿ. ನಿಮ್ಮ ಒಂದು ಕಪ್ಪು ಹಲಿಗೆ ಮೇಲೆ ಬರೆದಿದ್ದೀನಿ, ನೋಡ್ತಾ ಇದ್ದೀನಿ. ಅದರಲ್ಲಿ ಯಾವ್ಯಾವಪ್ಪ ಹಾಗಾದರೆ ಅಂದಾಗ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. ಮಕ್ಕಳೇ, ಕನ್ನಡ ನಾಡಿನಲ್ಲಿ ವಿನೂತನವಾಗಿರ್ತಕ್ಕಂತಹ ಸಮಾಜಮುಖಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಕ್ಕಂತಹ ಸಾಧಕರಿಗೆ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪ್ರತಿ ವರ್ಷ ನಮ್ಮ ಕರ್ನಾಟಕದ ಘನ ಸರ್ಕಾರ ಅಂತಕ್ಕಂಥದ್ದು ಕೊಡುತ್ತೆ. ಅಂತಹ ಕರ್ನಾಟಕ ಸರ್ಕಾರ ಕೊಡ್ತಕ್ಕಂತಹ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೂಡ ಇವರು ಪಡೆದಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ಸಾಶಿ ಮುರಳಯ್ಯ ಅವರಿಗೆ ಲಭಿಸಿದೆ. ಜೊತೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಜೊತೆಗೆ ದೇವರಾಜ ಬಹದ್ದೂರ್ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರಾಜ ಬಹದ್ದೂರ್ ಪ್ರಶಸ್ತಿ ಅಂತಕ್ಕಂಥದ್ದು ಕೂಡ ಲಭಿಸಿದೆ. ಜೊತೆಗೆ ಇವರು ಒಂದು PhD ಪ್ರಬಂಧವನ್ನು ಕೂಡ ಮಂಡಿಸಿದರೆ. ಅದು ಯಾವುದಪ್ಪ ಅಂದರೆ ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ. ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಈ ಕುರಿತ ಒಂದು ಮಹಾಪ್ರಬಂಧಕ್ಕೆ PhD ಪದವಿ ಕೂಡ ಪಡೆದಿದ್ದಾರೆ. ಯಾವ ಕೃತಿಗೆ PhD ಪದವಿ ಪಡೆದಿರೋದವರು? ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಈ ಕುರಿತ ಒಂದು ಮಹಾಪ್ರಬಂಧಕ್ಕೆ PhD ಪದವಿಯನ್ನು ಕೂಡ ಇವರು ಪಡೆದಿದ್ದಾರೆ. ಇದಿಷ್ಟು ನಮ್ಮ ಲೇಖಕರಾಗಿರ್ತಕ್ಕಂತಹ ಸಾಶಿ ಮುರಳಯ್ಯ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರ ಮಕ್ಕಳೇ. ಹಾಗಾದ್ರೆ ಪ್ರಸ್ತುತ ಗದ್ಯ ಭಾಗ ಪ್ರಜಾನಿಷ್ಠೆ ಯಾವ ಒಂದು ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂದ್ರೆ ಇವರೇ ಬರೆದಿರ್ತಕ್ಕಂತಹ ಯಾವುದು? ಇಲ್ಲೇ ಇದೆ, ನಿಮ್ಮ ಬೋರ್ಡ್ ಮೇಲಿದೆ, ನಾಟ್ಯ
ಮಯೂರಿ ಅಂತಕ್ಕಂತಹ ಈ ಒಂದು ಕೃತಿ ಇದೆಯೋ ಈ ಒಂದು ಕೃತಿಯಲ್ಲಿ ಬರ್ತಕ್ಕಂತಹ ಪುಟ ಸಂಖ್ಯೆ 98ರಿಂದ 79ರವರೆಗೆ ಆ ಒಂದು ಕೃತಿಯಿಂದ ಈ ಒಂದು ಗದ್ಯ ಭಾಗವನ್ನ ಆಯ್ಕೆ ಮಾಡಿಕೊಂಡಿದೆ ಮಕ್ಕಳೇ. ಮಕ್ಕಳೇ ನೋಡಿ, ಈಗ ನಾವು ಪ್ರಜಾನಿಷ್ಠೆ ಪಾಠದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ತಿಳ್ಕೊಂಡ್ವಿ. ಅದರ ಒಂದು ಗದ್ಯ ಭಾಗದ ಲೇಖಕ ಇರತಕ್ಕಂಥ ಸಾಶಿ ಮರುಳಯ್ಯ ಅವರ ಒಂದು ಪರಿಚಯವನ್ನು ಕೂಡ ತಿಳ್ಕೊಂಡ್ವಿ. ಹಾಗಾಗಿ ನಾವು ಈಗ ಪಾಠದ ಆಶಯ ಅಂತಕ್ಕಂಥದ್ದು ಏನಿದೆ, ಹಾಗಾದ್ರೆ ಯಾವ ಒಂದು ಆಶಯವನ್ನ ಇಟ್ಕೊಂಡು ಪ್ರಸ್ತುತ ಪಾಠವನ್ನ ನಿಗದಿಪಡಿಸಿದರೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ತಿಳ್ಕೊಳ್ಳೋಣ ಮಕ್ಕಳೇ. ನೋಡಿ, ನಿಮ್ಮ ಪುಸ್ತಕದಲ್ಲಿ ಪಾಠದ ಆಶಯ ನಿಮ್ಮ ಒಂದು ಲೇಖಕರ ಪರಿಚಯದ ನಂತರದಲ್ಲಿ ಕೊಟ್ಟರೆ ಅದನ್ನ ಓದ್ತೀನಿ ಮಕ್ಕಳೇ, ಹಾಗೆ ಕೇಳಿಸ್ಕೊಳ್ಳಿ. ಹೊಯ್ಸಳ ವಂಶದ ಪ್ರಸಿದ್ಧ ದೊರೆ ವಿಷ್ಣುವರ್ಧನ. ಹೊಯ್ಸಳ ವಂಶದ ಪ್ರಸಿದ್ಧ ದೊರೆ ವಿಷ್ಣುವರ್ಧನ. ಆತನ ಮಹಾರಾಣಿ ಶಾಂತಲಾದೇವಿ. ಆತನ ರಾಣಿ ಯಾರು? ಶಾಂತಲಾದೇವಿ. ನಿಮ್ಮ ಇಲ್ಲಿ ಪಟ್ಟೋಲಿ ಮೇಲೆ ನಾವೇ ಬರೆದಿದೆ. ಹೊಯ್ಸಳ ಪ್ರಸಿದ್ಧ ವಿಷ್ಣುವರ್ಧನ ರಾಣಿ ಶಾಂತಲಾದೇವಿ ಅಂತೇಳಿ. ಪ್ರಜಾಪ್ರೇಮಿಯಾಗಿದ್ದ ಈಕೆಯು ಒಮ್ಮೆ ಮಾರುವೇಷದಲ್ಲಿ ರಾಜ್ಯ ಸಂಚಾರ ಮಾಡುತ್ತಿದ್ದಳು. ಆ ಸಮಯದಲ್ಲಿ ಪ್ರಜೆಗಳ ಪ್ರಾಮಾಣಿಕತೆಯನ್ನ ಕಂಡಳು. ಭೂಮಿಯಲ್ಲಿ ದೊರೆತ ಸಂಪತ್ತು ಪ್ರಜೆಗಳಿಗೆ ಸೇರಿದ್ದಾದ್ದರಿಂದ ಅದನ್ನ ಪ್ರಜೆಗಳಿಗಾಗಿಯೇ ಬಳಸಬೇಕು ಎಂಬ ಅಭಿಪ್ರಾಯದಂತೆ ದೇವಾಲಯ ನಿರ್ಮಾಣಕ್ಕೆ ಆ ಸಂಪತ್ತು ಬಳಸಲು ಮಾಡಿದ ತೀರ್ಮಾನವನ್ನ ಈ ಪ್ರಜಾನಿಷ್ಠೆ ಎಂಬ ಪಾಠದಲ್ಲಿ ಕಾಣಬಹುದಾಗಿದೆ. ಇದಿಷ್ಟು ಅಂದ್ರೆ ಮಕ್ಕಳೇ, ಪ್ರಸ್ತುತ ಗದ್ಯ ಭಾಗದಲ್ಲಿ ಒಂದು ಸಂಪತ್ತು ಸಿಗುತ್ತೆ ಯಾರೋ ಒಬ್ಬ ವ್ಯಕ್ತಿಗೆ. ಆದ್ರೆ ಸಿಕ್ಕಂತಹ ಒಂದು ಸಂಪತ್ತನ್ನ ತಾನೊಬ್ಬ ಹೊಲ ಬೇರೆಯವರಿಂದ ಕೊಂಡ್ಕೊಂಡಿರ್ತಾನೆ, ಅವನಿಗೆ ಕೊಡ್ಲಿಕ್ಕೆ ಹೋಗ್ತಾನೆ. ಕೊನೆಗೆ ಅವನು ಇವನಿಂದಲೇ ರಾಜ್ಯದ ಬೊಕ್ಕಸಕ್ಕೆ ಸೇರಿಸ್ಲಿಕ್ಕೆ ಹೋಗ್ತಾರೆ, ಅವರು ಕೂಡ ಒಪ್ಕೊಳ್ಳಲ್ಲ. ಅಂತಹ ಸಂದರ್ಭದಲ್ಲಿ ಯಾರಿಗೂ ಬೇಡವಾಗಿರ್ತಕ್ಕಂತಹ ಸಂಪತ್ತು ಅಂದ್ರೆ ಸ್ವಾರ್ಥದಿಂದ ಅದನ್ನು ಪಡ್ಕೊಳ್ಳಿಕ್ಕೆ ಇಷ್ಟದೆ ಎಲ್ಲರಿಗೂ ಕೂಡ ಒಂದು ಉಪಯೋಗಕ್ಕೆ ಬರಲಿ ಅಂತ ಹೇಳ್ಬಿಟ್ಟು ಎಲ್ಲರ ಒಂದು ಒಮ್ಮತದಂತೆ, ಎಲ್ಲರ ಅಭಿಪ್ರಾಯದಂತೆ, ಎಲ್ಲರ ಒಂದು ಒಪ್ಪಿಗೆಯಂತೆ ಅದನ್ನ ದೇವಾಲಯವನ್ನ ಕಟ್ಟಿಸ್ಲಿಕ್ಕೆ ಒಂದು ಪ್ರಾರಂಭವನ್ನ ಮಾಡ್ತಾ ಒಂದು ಸಂಪತ್ತನ್ನ ಬಳಸಲಾಗಿದೆ. ಅಂತಹ ಒಂದು ಸಂಪತ್ತನ್ನ ಬಳಸಲು ಮಾಡಿದ ತೀರ್ಮಾನವೇ ಪ್ರಸ್ತುತ ಒಂದು ಪಾಠದಲ್ಲಿ ನಾವು ಕಾಣಬಹುದಾಗಿದೆ ಅನ್ನೋ ಒಂದು ಮಾತನ್ನ ಪ್ರಸ್ತುತ ಆಶಯ ಭಾವದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮಕ್ಕಳೇ. ಈಗ ನಮ್ಮ ಪ್ರಜಾನಿಷ್ಠೆ ಪಾಠದಲ್ಲಿ ಬರ್ತಕ್ಕಂಥ ಒಂದು ಪ್ರವೇಶಕ್ಕೆ ಬರ್ತಾ ಇದ್ದೀನಿ. ಪ್ರವೇಶವನ್ನ ನೀವೆಲ್ಲರೂ ಕೂಡ ಪುಸ್ತಕವನ್ನ ಓಪನ್ ಮಾಡ್ಕೊಳ್ಳಿ ಮಕ್ಕಳೇ. ನೋಡ್ಕೊಳ್ಳಿ, ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಕಾದಂಬರಿಗಳು ಒಳಗೊಂಡಿದೆ ಮಕ್ಕಳೇ. ಪಾಠದ ಒಂದು 9ನೇ ತರಗತಿಯ ಮೊದಲನೇ ಪಾಠ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ, ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಹಲವು ಪ್ರಕಾರಗಳಿರುತ್ತವೆ. ಅದರಲ್ಲಿ ಕಥೆ, ಕವನ, ನಾಟಕ, ಕಾದಂಬರಿ, ವಿಮರ್ಶೆ, ಆತ್ಮಕಥನ, ಜೀವನ ಚರಿತ್ರೆ, ಪ್ರವಾಸ ಸಾಹಿತ್ಯ, ಈ ರೀತಿಯಾಗಿ ಹಲವು ಸಾಹಿತ್ಯ ಪ್ರಕಾರಗಳು ಬರ್ತವೆ ಅಂತ ಹೇಳಿದ್ದೆ ಅಲ್ವಾ. ಅಂತಹ ಸಾಹಿತ್ಯ ಪ್ರಕಾರಗಳಲ್ಲಿ ಕಾದಂಬರಿ ಸಾಹಿತ್ಯ ಅಂತಕ್ಕಂಥದ್ದು ಕೂಡ ಒಂದು. ಕಾದಂಬರಿಗಳು ಕೇವಲ ಮನೋರಂಜನೆಯ ಸಾಧನಗಳಾಗಿರದೆ ಬದುಕಿನ ಮಹಾಕಾವ್ಯಗಳಾಗಿವೆ. ಇದು ಮನುಷ್ಯನ ಬದುಕಿನ ರಹಸ್ಯವನ್ನು ಬಿಡಿಸಿ ತೋರಿಸುವ ಸಾಹಿತ್ಯ ಪ್ರಕಾರ. ಕೌಟುಂಬಿಕ, ಸಾಮಾಜಿಕ, ಐತಿಹಾಸಿಕ, ಪೌರಾಣಿಕ, ವೈಚಾರಿಕ, ಪತ್ತೇದಾರಿ ಇತ್ಯಾದಿ ವಿವಿಧ ಬಗೆಯ ಕಾದಂಬರಿಗಳನ್ನ ನೋಡಬಹುದು. ನೋಡಿ, ಈ ರೀತಿಯಾಗಿ ಕಾದಂಬರಿಗಳಲ್ಲಿ ಹಲವು ಬದುಕಿನ ರಹಸ್ಯವನ್ನು ಬಿಡಿಸ್ತಕ್ಕಂಥ ಒಂದು ಸಾಹಿತ್ಯ ಪ್ರಕಾರವನ್ನು ನೋಡ್ತೀವಂತೆ. ಜೊತೆಗೆ ಕೌಟುಂಬಿಕ, ಸಾಮಾಜಿಕ, ಐತಿಹಾಸಿಕ, ಪೌರಾಣಿಕ, ವೈಚಾರಿಕ, ಪತ್ತೇದಾರಿ ಈ ರೀತಿಯ ಸಾಕಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತಹ ಕಾದಂಬರಿಗಳನ್ನು ನಾವು ಕಾಣ್ತೀವಿ. ಹಾಗಾದರೆ ಇಂತಹ ಒಂದು ಕಾದಂಬರಿ ಸಾಹಿತ್ಯದಲ್ಲಿ ಯಾವ ಯಾವ ಕವಿಗಳು
ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ಅಂದ್ರೆ ಅದರ ಒಂದು ಪಟ್ಟಿ ತುಂಬಾ ದೊಡ್ಡದಾಗಿದೆ ಮಕ್ಕಳೇ. ಸಾಕಷ್ಟು ಜನ ಕವಿಗಳು ಕಾದಂಬರಿ ಸಾಹಿತ್ಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಸಾಹಿತ್ಯ ಕೃಷಿಯನ್ನ, ಕಾದಂಬರಿ ಸಾಹಿತ್ಯ ಕೃಷಿಯನ್ನ ಮಾಡಿದ್ದಾರೆ. ಅದರಲ್ಲಿ ಯಾರ್ಯಾರಪ್ಪ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಕವಿಗಳು ಅಂದ್ರೆ ಬಿ ವೆಂಕಟಾಚಾರ್ಯ, ಗುರುವಾಡಿ ವೆಂಕಟರಾಯ, ಕೇರೂರು ವಾಸುದೇವಾಚಾರ್ಯ, ಎಂ.ಎಸ್. ಪುಟ್ಟಣ, ಕುವೆಂಪು, ಶಿವರಾಮ ಕಾರಂತ, ಆನಾಕು ಅಂದರೆ ಆನಾ ಕೃಷ್ಣರಾಯರು, ತಾರಾಸು ತಳುಕಿನ ವೆಂಕಟ ಸುಬ್ಬರಾವ್, ಆನಾಕು, ತಾರಾಸು, ಬಸವರಾಜ ಕಟ್ಟಿಮನಿ, ನಿರಂಜನ, ಎಸ್.ಎಲ್. ಭೈರಪ್ಪ, ಪಿ. ಲಂಕೇಶ್, ಜಿ.ವಿ. ಅಯ್ಯರ್, ತ್ರಿವೇಣಿ, ಎಂ.ಕೆ. ಇಂದಿರಾ, ಗೀತಾ ನಾಗಭೂಷಣ ಮೊದಲಾದ ಪ್ರಮುಖ ಕಾದಂಬರಿಕಾರರನ್ನ ಕನ್ನಡ ಕಾದಂಬರಿ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರಿಸಬಹುದಾಗಿದೆ. ಡಾಕ್ಟರ್ ಸಾಶಿ ಮರಳಯ್ಯ ಅವರ ನಾಟ್ಯ ಮಯೂರಿ ಇದು ಕಿರು ಕಾದಂಬರಿಯನ್ನ ಹೊಯ್ಸಳ ಸಾಮ್ರಾಜ್ಯದ ಹೆಸರಾಂತ ದೊರೆ ವಿಷ್ಣುವರ್ಧನ ಹಾಗೂ ನಾಟ್ಯರಾಗಿಣಿ ಶಾಂತಲೆಯನ್ನ ಕುರಿತು ಬರೆದಿರುವುದಾಗಿದೆ. ಅದರಲ್ಲಿನ ಪ್ರಮುಖ ವ್ಯಕ್ತಿಯಾಗಿ ಕಾಣಬರುವ ಶಾಂತಲೆಯು ಪ್ರಜೆಗಳ ಮೇಲೆ ಇಟ್ಟಿರುವ ನಿಷ್ಠೆ ಹಾಗೂ ಕಾಳಜಿಯನ್ನ ಪ್ರಜೆಗಳು ಸ್ವಾರ್ಥರಹಿತವಾಗಿ ರಾಜ್ಯಾಭಿವೃದ್ಧಿ ಹಾಗೂ ರಾಜಭಕ್ತಿ ತೋರುವುದನ್ನ ಈ ಪಾಠದಲ್ಲಿ ಕಾಣಬಹುದಾಗಿದೆ. ಮಕ್ಕಳು ಸಾಕಷ್ಟು ವಿಚಾರಗಳು ಈಗಾಗಲೇ ಪಾಠದಲ್ಲಿ ಏನೇನಿದೆ, ಯಾರ್ಯಾರು ಬರ್ತಾರೆ, ಯಾವ್ಯಾವ ಅಂಶಗಳು ಈ ಪಾಠದಲ್ಲಿ ಇದೆ, ಯಾವುದ್ರ ಬಗ್ಗೆ ಹೇಳಿಕೆ ಹೊರಟಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳು ನಿಮಗೆ ಈಗಾಗಲೇ ತಿಳ್ಕೊಂಡಿದ್ದೇವೆ. ಹಾಗಾಗಿ ಇನ್ನೊಂದಷ್ಟು ಆ ವಿಚಾರಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಮತ್ತಷ್ಟು ವಿವರವಾಗಿ ಒಂದೊಂದನ್ನು ಕೂಡ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡೋಣ ಮಕ್ಕಳೇ. ಈಗ ಪಾಠವನ್ನ ಆರಂಭವನ್ನ ವಿವರಣೆಯನ್ನು ಹೇಳೋದಕ್ಕಿಂತ ಮುಂಚಿತವಾಗಿ ಒಂದೆರಡು ನಿಮಿಷ ಒಂದು ಕಾಲಾವಕಾಶವನ್ನ ಕೊಡ್ತಾ ಇದ್ದೀನಿ. ಹಾಗಾಗಿ ಗದ್ಯವನ್ನ ಓದ್ಕೊಳ್ಳಿ ಮಕ್ಕಳೇ ಸ್ವಲ್ಪ ಹೊತ್ತು. ತದನಂತರದಲ್ಲಿ ಪಾಠದ ಒಂದು ವಿವರಣೆಯನ್ನ ಮಾಡೋಣ ಮಕ್ಕಳೇ.
ಮಕ್ಕಳೇ ಇದರಲ್ಲೂ ಪಾಠವನ್ನು ತಾವು ಕೂಡ ಅಧ್ಯಯನವನ್ನು ಅಭ್ಯಾಸ ಮಾಡಿದ್ರಿ ಅಂತ ಅನ್ಕೊಂತೀನಿ. ಹಾಗಾಗಿ ಈಗ ಪಾಠದ ಒಂದು ಮುಂದುವರೆದ ಭಾಗದ ಒಂದು ಪಾಠವನ್ನು ಆರಂಭಿಸ್ತಾ ಇದ್ದೀವಿ ವಿವರಣೆಯನ್ನು ಹೇಳಲಿಕ್ಕೆ. ಮತ್ತೆ ನೋಡ್ಕೊಳ್ಳಿ ಪುಸ್ತಕವನ್ನು. ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನ ಕಂಡ ಪರರಾಜರ ಕಣ್ಣುಗಳು ಕಿಸುರಾದವು. ಏನ್ ಕಿಸುರಾದವು? ಕಿಸು ಅಂದ್ರೆ ಕೆಂಪು. ಕಿಸುರಾದವು ಅಂದರೆ ಕೆಂಪಾದವು. ಯಾಕಂದ್ರೆ ಹೊಯ್ಸಳ ಅಂತಕ್ಕಂತಹ ಒಂದು ರಾಜಮನೆತನದಲ್ಲಿ ಕಂಡಂತಹ ಪ್ರಸಿದ್ಧ ಅರಸ ವಿಷ್ಣುವರ್ಧನ ಅಂತಕ್ಕಂಥದ್ದು. ವಿಷ್ಣುವರ್ಧನ ದೇವ ತಾನು ಅಧಿಕಾರವನ್ನ ವಹಿಸಿಕೊಂಡ ನಂತರದಲ್ಲಿ ಹಂತ ಹಂತವಾಗಿ ದಿನೇ ತನ್ನ ರಾಜ್ಯವನ್ನ ವಿಸ್ತರಿಸ್ತಾ ಹೋದ. ಜೊತೆಗೆ ಅವರ ಒಂದು ಹೆಸರು ಅಂತಕ್ಕಂಥದ್ದು ಪ್ರಸಿದ್ಧಿಯನ್ನು ಅನ್ನೋದು ಕೂಡ ತಂತಾನೆ ಸಹಜವಾಗಿ ಹಬ್ಬುತ್ತಾ ಹೋಯಿತು. ಈ ಯಾವಾಗ ಹಬ್ಬುತ್ತಾ ಹೋಯ್ತು ಪಕ್ಕದ ಪರ ರಾಜ್ಯದ ಅರಸರುಗಳು ಸಹಜವಾಗಿ ವಿಷ್ಣುವರ್ಧನ ದೇವನ ಏಳಿಗೆಯನ್ನ ಪ್ರಗತಿಯನ್ನ ಅವನ ಕೀರ್ತಿಯನ್ನ ಕಂಡು ಸಹಜವಾಗಿ ಮುರಿಸಿಕೊಳ್ತಕ್ಕಂಥದ್ದು, ಅವರ ಕಣ್ಣು ಕೆಂಪಗಾಗ್ತಕ್ಕಂಥದ್ದು ಸಹಜ. ಹಾಗಾಗಿ ಅವತ್ತಿನ ಕಾಲದಲ್ಲಿರ್ತಕ್ಕಂತಹ ಅಕ್ಕಪಕ್ಕದ ರಾಜಮನೆತನದಲ್ಲಿರ್ತಕ್ಕಂತಹ ರಾಜರ ಕಣ್ಣುಗಳು ಕೂಡ ಕೆಂಪಾಗ್ತವೆ, ಸ್ವಲ್ಪ ಕೋಪಗೊಳ್ತಕ್ಕಂಥದ್ದು ಕೂಡ ಆಗುತ್ತೆ. ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನ ಬಡಿಯಬೇಕೆಂದು ಶತ್ರು ರಾಜರುಗಳ ಅನೇಕರು ಹವಣಿಸುತ್ತಿದ್ದರು. ಕೇವಲ ಕೋಪಗೊಂಡ್ರೆ ಕಣ್ಣು ಕೆಂಪಾಗಾದ್ರೆ ಸುನಾಗಲ್ಲ, ಕಣ್ಣು ಕೆಂಪನ್ನು ಮಾಡಿಕೊಂಡು ಸುನಾಗಲ್ಲ. ಹಾಗಾಗಿ ಅಂತಹ ಮಹಾರಾಜನನ್ನ ಹೇಗಾದರೂ ಮಾಡಿ ಕೆಡಬೇಕು, ಅವನ ಅಧಿಕಾರವನ್ನ ಮುರಿಬೇಕು, ಅವನ ಸಿಂಹಾಸನದಿಂದ ಬದಿಗೊತ್ತಬೇಕು ಅಂತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತವೆ ಅವತ್ತಿನ ಕಾಲದಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕದ ಮಹಾರಾಜರು ಅನೇಕ ಮಹಾರಾಜರು. ಹಾಗಾಗಿ ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೂಡಿ ಯಾಕೆ ವಿಷ್ಣುವರ್ಧನ ದೇವರನ್ನ ಆಕ್ರಮಿಸಬಾರದು, ಅವನನ್ನ ಯಾಕೆ ಎಡೆಮೂರಿ ಕಟ್ಟಿ ಆ ಒಂದು ಹೊಯ್ಸಳ ಸಾಮ್ರಾಜ್ಯದಿಂದ ಓಡಿಸಬಾರದು ಅಂತೇಳಿ ಸಾಕಷ್ಟು ಪಿತೂರಿಯನ್ನು ಕೂಡ ಮಾಡ್ತಾರೆ. ಅದರಲ್ಲಿ ಅವರಲ್ಲಿ ಚೋಳಮಂಡಲದ ಕುಲೋತ್ತುಂಗ ಪ್ರಮುಖನಾದವನು. ಚೋಳರ ಕುಲೋತ್ತುಂಗ, ಕುಲೋತ್ತುಂಗ ಅಂತಕ್ಕಂಥವನು ಕೂಡ ಪ್ರಮುಖನಾಗಿರ್ತಕ್ಕಂಥವನು. ಯಾರಂತಂದ್ರೆ ಈ ಒಂದು ವಿಷ್ಣುವರ್ಧನನ್ನ ಹೇಗಾದ್ರೂ ಮಾಡಿ ಸದೆಬಡಿಬೇಕು, ಅವನ ಒಂದು ಸಿಂಹಾಸನದ ವ್ಯಾಪ್ತಿಯನ್ನ ಮುರಿಬೇಕು, ಅವನನ್ನು ಸೋಲಿಸಬೇಕು ಅಂತ ಹೇಳಿ ಹೊಂಚು ಹಾಕಿದವರಲ್ಲಿ ಚೋಳರ ಅರಸ ಕುಲೋತ್ತುಂಗ ಅಂತಕ್ಕಂಥದ್ದು ಕೂಡ ಮುಖ್ಯವಾಗಿರ್ತಕ್ಕಂಥವನು. ಗಂಗರ ತಲಕಾಡ ಅವನ ಸ್ವಾಧೀನದಲ್ಲಿತ್ತು. ಹಾಗಾಗಿ ಇವನು ಕೂಡ ಪ್ರಸಿದ್ಧಿನ ಪಡೆದಿರ್ತಕ್ಕಂಥ ರಾಜ ಆಗಿರ್ತಾನೆ. ಅವತ್ತಿನ ಕಾಲದಲ್ಲಿ ಕನ್ನಡದ ನೆಲವಾಗಿರ್ತಕ್ಕಂತಹ ತಲಕಾಡು ಗಂಗರ ನೆಲವೀಡು. ಅಂತಹ ಗಂಗರ ರಾಜರನ್ನ ಬದಿಗೊತ್ತಿ ಅವರನ್ನ ಸೋಲಿಸಿ ಆ ಗಂಗರ ನೆಲವಾದ ತಲಕಾಡನ್ನ ವಶಪಡಿಸಿಕೊಂಡಿರ್ತಾರೆ ಯಾರು? ಕುಲೋತ್ತುಂಗ, ಚೋಳರ ಅರಸ ಕುಲೋತ್ತುಂಗ ಅಂತಕ್ಕಂತಹ ವ್ಯಕ್ತಿ. ಹೀಗಾಗಿ ಗಂಗರ ಒಂದು ತಲಕಾಡ ಅಂತಕ್ಕಂಥದ್ದು ಈವಾಗ ಕುಲೋತ್ತುಂಗನ ವಶದಲ್ಲಿದೆ. ಕುಲೋತ್ತುಂಗ ನೋಡಿ ಎಂತಹ ಆಶಾವಾದಿ ಅಂದ್ರೆ ಪ್ರಚಂಡ ಆಶಾವಾದಿ, ಅಖಂಡ ಭರತಖಂಡದ ಒಡೆತನವನ್ನ ಬಯಸುತ್ತಿದ್ದ ದುರಾಶಾ ಪಿಶಾಚಿ. ಆಸೆ ಮನುಷ್ಯನಿಗೆ ಸಹಜ, ಆದರೆ ಅತಿ ಆಸೆ ಇರಬಾರದು. ಆಸೆ ಸಹಜ, ಆದರೆ ಅತಿ ಆಸೆ ಕೇಡನ್ನ ದುರ್ಗತಿಯನ್ನ ಉಂಟು ಮಾಡುತ್ತೆ. ಹಾಗಾಗಿ ಅತಿ ಆಸೆ ಪಡ್ತಕ್ಕಂಥದ್ದು ಮನುಷ್ಯನ ಅವನತಿಗೆ ಕಾರಣ ಆಗುತ್ತೆ. ಹಾಗಾಗಿ ಅಂತಹ ಅವನತಿಗೆ ಭದ್ರತೆಗೆ ಕಾರಣವಾಗಿರ್ತಕ್ಕಂಥದ್ದು ಈ ಕುಲೋತ್ತುಂಗನ
ಒಂದು ಅಧಿಕಾರದ ವ್ಯಾಪ್ತಿ ಅಥವಾ ಅಧಿಕಾರದ ಒಂದು ತನ್ನ ಒಂದು ಸಾಮ್ರಾಜ್ಯವನ್ನ ಮತ್ತಷ್ಟು ವಿಸ್ತರಿಸಬೇಕಂತಕ್ಕಂಥ ಒಂದು ಆಸೆ ಇರುತ್ತೆ. ಅದು ಇಡೀ ಭರತಖಂಡಕ್ಕೆ ತನ್ನ ವ್ಯಾಪ್ತಿಯ ಒಂದು ಅಧಿಕಾರದ ಒಂದು ಸಿಂಹಾಸನ ವಿಸ್ತರಿಸತಕ್ಕಂಥ ಭರತಖಂಡವನ್ನು ತನ್ನ ಸ್ವಾಧೀನದಲ್ಲಿ ಇಟ್ಕೋಬೇಕು ಅಂತಕ್ಕಂಥ ಒಂದು ದುರಾಸೆ ಇರುತ್ತಲ್ಲ, ಅದೆಲ್ಲ ಒಂದು ಕಡೆ ಅವನ ದುರಾಸೆ ಜೊತೆಗೆ ಅವನ ಅವನತಿಗೂ ಕೂಡ ಕಾರಣ ಆಗುತ್ತೆ. ನೋಡಿ, ಅಖಂಡ ಭರತಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಾಶಾ ಪಿಶಾಚಿ ಗಂಗಾ ಸಾಮ್ರಾಜ್ಯವನ್ನ ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿ ಆದಿಯವನನ್ನ ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದ. ಹಾಗಾಗಿ ಈಗ ಕನ್ನಡಿಗರ ಒಂದು ಪ್ರದೇಶ ತಲಕಾಡು. ಈಗ ತಲಕಾಡು ಚೋಳರ ವಶದಲ್ಲಿದೆ. ಮತ್ತೊಂದು ದ್ವಾರ ಸಮುದ್ರ, ಇದು ಹೊಯ್ಸಳರ ಪ್ರದೇಶ. ಇಂತಹ ಒಂದು ಪ್ರದೇಶ ಈಗ ಯಾರಿಗೆ ಸೇರಿತು? ಚೋಳರಿಗೆ ಸೇರಿತು. ಈ ಗಂಗರ ತಲಕಾಡು ಅಂತಕ್ಕಂಥದ್ದು ಚೋಳರಿಗೆ ಸೇರಾಗಿದೆ. ಈಗ ಇವರ ಕಣ್ಣು ಬಿಟ್ಟಿದ್ದು ಈ ಒಂದು ದ್ವಾರ ಸಮುದ್ರದ ಮೇಲೆ. ಹಾಗಾಗಿ ಅಂತಹ ಒಂದು ದ್ವಾರ ಸಮುದ್ರ ನಾವು ಹೇಗಾದ್ರೂ ಮಾಡಿ ವಶಪಡಿಸಿಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನವನ್ನ ಮಾಡ್ಕೊಳ್ತಾರೆ. ಹಾಗಾಗಿ ತನ್ನ ಒಂದು ಕುಲೋತ್ತಂಗ ಅಂತಕ್ಕಂಥನು ತನ್ನ ಸೇನಾನಿಯಾಗಿರ್ತಕ್ಕಂತಹ ಆದಿಯಮ ಚೋಳರ ಸೇನಾನಿ, ಪ್ರಮುಖ ಸೇನಾನಿ, ಆ ಒಂದು ಸೈನ್ಯದ ನೇತೃತ್ವವನ್ನ ವಹಿಸಿಕೊಂಡಿರ್ತಕ್ಕಂತಹ ಸೇನಾ ಮುಖಂಡ ಅಂತ. ಹಾಗಾಗಿ ಅವನನ್ನ ದ್ವಾರ ಸಮುದ್ರದ ಮೇಲೆ ಆಕ್ರಮಣ ಮಾಡುವಂತೆ ಆದೇಶವನ್ನ ಕೊಡ್ತಾನೆ. ಯಾರು? ಕುಲೋತ್ತಂಗ ಅಂತಕ್ಕಂಥವನು ದ್ವಾರ ಸಮುದ್ರದ ಮೇಲೆ ಕಳುಹಿಸಿದ. ಆದಿಯಮ ಮೊದಲು ಗಡಿನಾಡುಗಳಲ್ಲಿ ಚಿಕ್ಕ ಪುಟ್ಟ ದಾಳಿಗಳನ್ನ ನಡೆಸುತ್ತಿದ್ದವನು ಒಂದು ದೊಡ್ಡ ದಂಡ ಯಾತ್ರೆಯನ್ನ ಕೈಗೊಂಡ. ನೋಡಿ, ಈ ಆದಿ ಅಂತಕ್ಕಂಥದ್ದು ವಚನ ಕಾಲದಲ್ಲಿ ಒಂದಷ್ಟು ಹೆಸರು ಮಾಡಿದ್ದ. ಯಾಕಂದ್ರೆ ಇವ್ರಿಗೆ ಯಾವ್ದಾದ್ರು ಜವಾಬ್ದಾರಿ ವಹಿಸಿಕೊಟ್ರೆ ಅದನ್ನ ಯಶಸ್ವಿಯಾಗಿ ನಿಭಾಯಿಸಿರ್ತಕ್ಕಂಥ ಒಂದು ನಂಬಿಕೆ ಅಂತಕ್ಕಂಥ ಕುಲೋತ್ತಂಗನಿಗೆ ಇತ್ತು. ಯಾಕಂದ್ರೆ ಸಣ್ಣ ಪುಟ್ಟ ರಾಜ್ಯಗಳ ಮೇಲೆ ಆಲ್ರೆಡಿ ಇವರು ಯುದ್ಧದ ನೇತೃತ್ವವನ್ನ ವಹಿಸಿಕೊಂಡಿದ್ದ, ಜೊತೆಗೆ ಆ ಯುದ್ಧದಲ್ಲಿ ಯಶಸ್ವಿಯೂ ಕೂಡ ಆಗಿದ್ದ. ಈಗ ಒಂದು ಬೃಹತ್ ಸಾಮ್ರಾಜ್ಯ ದ್ವಾರ ಸಮುದ್ರದ ಹೊಯ್ಸಳರು, ಅಂತಹ ಹೊಯ್ಸಳರ ರಾಜಧಾನಿ ಆಗಿರತಕ್ಕಂತಹ ದ್ವಾರ ಸಮುದ್ರದ ಮೇಲೆ ಯುದ್ಧವನ್ನ ನೀನ್ ಮಾಡಬೇಕು ಅಂತ ಯಾವಾಗ ಆದೇಶವನ್ನು ಕೊಡ್ತಾರೋ ಆಗ ನಿಜಕ್ಕೂ ಕೂಡ ಅದೊಂದು ದೊಡ್ಡ ಸವಾಲೇ ಸರಿ ಆದಿಯವನಿಗೆ. ಅವನು ಹಾಗಾಗಿ ಸುಮ್ಮನೆ ಒಂದು ಸಣ್ಣ ಪುಟ್ಟ ಸೈನ್ಯವನ್ನ ಕಟ್ಕೊಂಡು ಹೋಗಲ್ಲ. ಒಂದು ದೊಡ್ಡ ರಾಜ ಮನೆತನದ ಮೇಲೆ ಯುದ್ಧ ಮಾಡ್ಬೇಕಂದ್ರೆ ಏನು ದೊಡ್ಡ ಸೈನ್ಯನೇ ಬೇಕಲ್ವಾ. ಹಾಗಾಗಿ ಅಂತ ಒಂದು ದೊಡ್ಡ ಸೈನ್ಯವನ್ನ ಸಂಗ್ರಹಿಸಿಬಿಟ್ಟು ಆ ಒಂದು ದ್ವಾರ ಸಮುದ್ರದ ಮೇಲೆ ದಂಡೆತ್ತಿ ಯುದ್ಧವನ್ನ ಮಾಡಲಿಕ್ಕೆ ಹೋಗ್ತಾನೆ. ಇದನ್ನ ಗುಪ್ತಚಾರನ ತಿಳಿದ ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾಗಲೇ ಬೇಕಾಯಿತು. ಆದ್ರೆ ದ್ವಾರ ಸಮುದ್ರದಲ್ಲಿ ಇರ್ತಕ್ಕಂಥ ಆ ಸಂದರ್ಭದಲ್ಲಿ ವಿಷ್ಣುವರ್ಧನನೇ ಆದಿಯವಂತರು ದೊಡ್ಡ ಸೈನ್ಯದ ಸಮೇತ ದ್ವಾರ ಸಮುದ್ರದ ಮೇಲೆ ಯುದ್ಧಕ್ಕೆ ಬರ್ತಾ ಇದೆ ಅಂತಕ್ಕಂಥ ಒಂದು ವಿಚಾರ ಆ ಒಂದು ರಾಜ್ಯದ ಅರಸನಾಗಿರ್ತಕ್ಕಂತಹ ವಿಷ್ಣುವರ್ಧನಿಗೆ ತಿಳಿಯುತ್ತೆ. ಯಾರೋ ಗುಪ್ತಚರರ ಮುಖಾಂತರವಾಗಿ ಗೊತ್ತಾಗಿದ್ದೆ ತಡ ತಾನೂ ಕೂಡ ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲ. ಯಾಕಂದ್ರೆ ಆ ಸಂದರ್ಭದಲ್ಲಿ ದ್ವಾರ ಸಮುದ್ರದ ಪ್ರಸಿದ್ಧ ರಸ ವಿಷ್ಣುವರ್ಧನ ಕೀರ್ತಿ ಅಂತಕ್ಕಂಥದ್ದು ದೇಶದ ಮೂಲೆ ಮೂಲೆಗೂ ಕೂಡ ಹಬ್ಬಿತ್ತು. ಹಾಗಾಗಿ ಇವನು ಕೂಡ ಸಕಲ ಸೈನ್ಯದ ಸಮೇತವಾಗಿ ಈ ಚೋಳರ ಸೇನಾನಿ ಆದಿ ಯಮನನ್ನ ಎದುರಿಸಲಿಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಬಿಟ್ಟು ಎದುರು ಬದಲಾಗಿ ಯುದ್ಧವನ್ನ ಮಾಡಲಿಕ್ಕೆ ನಿಂತ್ಕೊಂಡಾರೆ. ಮಕ್ಕಳು, ಇವತ್ತಿನ ತರಗತಿಯಲ್ಲಿ ಮುಗಿಸ್ತಾ ಇದ್ದೀನಿ. ಇದರ ಮುಂದುವರಿದ ಭಾಗ ಆದಿಯಮ ಮತ್ತು ವಿಷ್ಣುವರ್ಧನ ನಡುವೆ ನಡೆದಂತಹ ಈ ಒಂದು ಯುದ್ಧದಲ್ಲಿ ಯಾರು ಗೆಲುವನ್ನ ಸಾಧಿಸಿದ್ರು, ಯಾರು ಸೋತರು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ಮಾಡೋಣ. ಮಕ್ಕಳೇ, ಇದುವರೆಗೂ ಪಾಠಕ್ಕೆ ಸಮಯ ಕೂಡ ಧನ್ಯವಾದಗಳು. ಅದಕ್ಕೆ
हाँ